ಎಲ್ಲ ಡಿಸ್ಟಿಕ್ದಿಂದ ಎಲ್ಲ ತಾಲೂಕಾದಿಂದ ತಾವೆಲ್ಲ ಬಂದಿದ್ದೀರಿ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಹಿಂದೆ ಕೆಲವೊಬ್ರು ತುಂಬಾನೇ ಆಸಕ್ತಿ ಒಂದು ಹಗಲಿ ರಾತ್ರಿ ಕೂಡ ಕೆಲಸ ಮಾಡಿದವರಿದ್ದಾರೆ. ಯಾವುದೇ ಒಂದು ದೊಡ್ಡ ಕೆಲಸ, ಸಾಮಾಜಿಕ ಕೆಲಸ ಅದು ಒಬ್ಬರಿಂದ ಆಗಲ್ಲ. ಒಬ್ರು ಕಲ್ಪನೆ ಮಾಡ್ತಾರೆ, ಅದರ ಹಿಂದೆ ಪ್ರಾಕ್ಟಿಕಲ್ ಆಗಿ ಸುಮಾರಷ್ಟು ಕೈ ಜೋಡಿಸಿದಾಗಲೇ ಒಂದು ಕಾರ್ಯ ಪೂರ್ಣತ್ವಕ್ಕೆ ಬರ್ತದೆ. ಉದಾಹರಣೆ, ಛತ್ರಪತಿ ಶಿವಾಜಿ ಮಹಾರಾಜರು ಸ್ವರಾಜ್ಯಕ್ಕೆ ಖಂಡಿತವಾಗಿ ಹೀರೋ, ಆದರೆ ಸಂಕಲ್ಪಕ್ಕೆ ಶಹಾಜಿ ಮಹಾರಾಜರು. ಅದರ ಜೊತೆ ಶಿವಾಜಿ ಮಹಾರಾಜರ ಟೀಮ್ನಲ್ಲಿ ಎಷ್ಟೋ ಜನ ಪ್ರಾಣಾಹುತಿ ಕೂಡ ಕೊಟ್ಟಿದವರಿದ್ದಾರೆ. ಆವಾಗ ಸ್ವರಾಜ್ಯವನ್ನು ತಂದಿತ್ತು. ಇದನ್ನ ಯಾವತ್ತೂ ಕೂಡ ಮರಿಬಾರದು. ಹಾಗಾಗಿ ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮ ಚಟುವಟಿಕೆಗಳಲ್ಲಿ, ಧಾರ್ಮಿಕ ಚಟುವಟಿಕೆಗಳಲ್ಲಿ, ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಒಂದು ಕೈಯಿಂದ ಏನು ಕೂಡ ಆಗಲ್ಲ. ಅದು ಬಹಳಷ್ಟು ಕೈ ಜೋಡಿಸಿದಾಗ ಮಾತ್ರ ಅದು ಒಂದು ದೊಡ್ಡ ಕಾರ್ಯ ಪರಿಪೂರ್ಣವಾಗಿ ಪೂರ್ಣೋತ್ವಕ್ಕೆ ಹೋಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಮಾತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ನಮ್ಮ ನಾಗೋಜಿರಾವ್ ಅವರು ನಾನು ಕೇಳಿದ್ದು, ಮೊಳೆ ಸಾಹೇಬರು ಮತ್ತು ನಮ್ಮ PGR ಶಿಂದೆ ಸಾಹೇಬರು ಹೇಳಿದ ಹಾಗೆ, ಅದರ ಜೊತೆಗೆ ನಮ್ಮ KKMP ರಾಜ್ಯಾಧ್ಯಕ್ಷರು ಹೌದು, ಅವ್ರ ಜೊತೆಗೆ ಕೂಡಿ ಅವರ ಮಾರ್ಗದರ್ಶನದಲ್ಲಿ ಆಲ್ಮೋಸ್ಟ್ 4-5 ದಿನದಿಂದ ಹಗಲಿ ರಾತ್ರಿ ಎಲ್ಲರೂ ಕೂಡ ಫೋನ್ ಮಾಡ್ತಾ ಇದ್ದಾರೆ. ನನಗೂ ಸುಮಾರು ಒಂದು 12-20 ಸಲ ಫೋನ್ ಮಾಡಿರ್ಬಹುದು. ಗುರುಜಿ, ತಾವು ಎಲ್ಲಿದ್ದೀರಿ? ನಾನು ಕಾಶಿಯೊಳಗಿದ್ದೆ ಅವಾಗ. ಈ ತರ ಫಂಕ್ಷನ್ ಇದೆ, ತಾವು ದಯಮಾಡಿಸಬೇಕು, ಬರ್ಬೇಕಂತ ಹೇಳಿ. ಅಂದ್ರೆ ಇಷ್ಟೊಂದು ಕೆಲಸ ಮಾಡಲಿಕ್ಕೆ ಒಳ್ಳೆ ಅನ್ನಪ್ರಸಾದ ವ್ಯವಸ್ಥೆ ಅದು ಇದು ಬೇಕಾಗ್ತದ. ಮಾಡಿದ್ದೀರಾ? ಮತ್ತೊಮ್ಮೆ ಬಹಳಷ್ಟು ದೂರದಿಂದ ಬಂದಿರುವಂತ ಎಲ್ಲ ಪದಾಧಿಕಾರಿಗಳಿಗೂ, ಸಮಾಜದ ಹಿತಾಸಕ್ತಿಯನ್ನು ಒಳಗಿಟ್ಟುಕೊಂಡು ಬಂದವರಿಗೆ ನಾನು ಕೂಡ ಬಹಳಷ್ಟು ಮನಪೂರ್ವಕವಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಖ್ಯವಾಗಿ ಹೇಳಬೇಕಂದ್ರೆ, ವಿಷಯಕ್ಕೆ ಆಮೇಲೆ ಬರ್ತೇನೆ, ಒಂದೆರಡು ಶಬ್ದ ನಾನು ಸಮಾಜದ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಸಮಾಜದ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರುವುದರಿಂದ ನಾನು ಮಾತಾಡಲೇಬೇಕು. ಯಾಕಂದ್ರೆ ತಾವೆಲ್ಲ ಬಹಳಷ್ಟು ದೂರದಿಂದ ಬಂದಿದ್ದೀರಾ. ಬಹಳಷ್ಟು ನನ್ನ ಬಗ್ಗೆ ಹಿತೈಷಿ ಮತ್ತು ಶ್ರದ್ಧೆಯನ್ನು ಹೊಂದ್ಕೊಂಡಿರುವಂತ ತಾವೆಲ್ಲರೂ. ಸಮಾಜ ಅನ್ನುವಂಥದ್ದು ಒಂದು ಪರಿವಾರ. ಹೇಗೆ ನಮ್ಮ ಪರಿವಾರದ ಮೆಂಬರ್ಸ್ ಇರ್ತಾರೆ, ಅದು 4 ಜನ ಇರಬಹುದು, ಒಬ್ಬರು ಇರಬಹುದು, ಅಥವಾ 10 ಜನನೂ ಇರಬಹುದು. ಕೆಲವೊಂದು ದೊಡ್ಡ ಪರಿವಾರ ಇದ್ರೆ ಅದು 20, 30, 100 ಜನನೂ ಇರ್ತಾರೆ. ಹೇಗೆ ನಾವು ನಮ್ಮ ಪರಿವಾರದ ಒಬ್ಬ ಸದಸ್ಯಗೆ ಏನಾದ್ರು ಸ್ವಲ್ಪ ನೋವು ಆದರೆ ನಮಗೆ ಹೇಗೆ ನೋವು ಆಗ್ತೈತಲ್ಲ, ಆ ಮನಸ್ಥಿತಿ ಎಲ್ಲಿ ಮಠ ನಮಗೆ ಬರಲ್ಲ.